ಕರ್ನಾಟಕದಲ್ಲಿ ಹೊಸ ಜಿರಾಮ್ಗೆ ಅವಕಾಶವಿಲ್ಲ, ಮನರೇಗಾ ಯೋಜನೆಯೇ ಮುಂದುವರಿಯಲಿದೆ ಎಂದು ಕರ್ನಾಟಕ ವಿಧಾನಸಭೆಯು ತೀರ್ಮಾನ ತೆಗೆದುಕೊಂಡಿತ್ತು. ಮನರೇಗಾ ಯೋಜನೆಯ ವಿರುದ್ಧ ಬಿಜೆಪಿಯದ್ದು ಆರ್ಥಿಕ ದಬ್ಬಾಳಿಕೆ. ಯೋಜನೆ ಜಾರಿಯಲ್ಲಿ ರಾಜ್ಯದ ಪಾಲು ಇದೆ. ಆದರೆ ಜಿರಾಮ್ನ ಎಲ್ಲ ತೀರ್ಮಾನ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದಾಗಿದೆ. ಅದರ ನಡುವೆ ಕೇಂದ್ರ ರಾಜ್ಯದಿಂದ ಸಂಗ್ರಹಿಸುವ ತೆರಿಗೆಯಲ್ಲಿ ಸರಿಯಾದ ಪಾಲು ನೀಡುವುದಿಲ್ಲ ಎಂಬ ಮಾತು ಕೂಡ ಎದ್ದು ಬಂತು. ಮಂತ್ರಿ ಪ್ರಿಯಾಂಕ್ ಖರ್ಗೆಯವರು ಮನರೇಗಾ ಬೆಂಬಲಿಸಿ ಮಾಡಿದ ಭಾಷಣ ತುಂಬಾ ತರ್ಕ ತುಂಬಿದ್ದಾಗಿತ್ತು. ಮೋದಿಯವರ ಸರ್ಕಾರವು ಹನಿಮೂನಿಗೆ ತೆರಿಗೆ, ವಿದೇಶ ಪ್ರವಾಸಕ್ಕೆ ತೆರಿಗೆ ಎಂತೆಲ್ಲ ಸಂಗ್ರಹಿಸಿಕೊಂಡು ಹೋಗಿ ರಾಜ್ಯಕ್ಕೆ ಸರಿಯಾದ ತೆರಿಗೆ ಪಾಲು ಕೊಡುವುದಿಲ್ಲ. ಇದು ಅವರ ಆರ್ಥಿಕ ದಾದಾಗಿರಿ ಎಂಬ ಮಾತು ಕೂಡ ಪ್ರಸ್ತಾಪವಾಯಿತು. ಖರ್ಗೆಯವರು ಹೇಳಿದ ಪ್ರಧಾನಿಯವರ ಆರ್ಥಿಕ ದಾದಾಗಿರಿ ಮತ್ತು ಬಿಜೆಪಿಯವರನ್ನ ಕೆರಳಿಸಿತ್ತಾದರೂ ಅವರು ನೀಡಿದ ಅಂಕಿಅಂಶ ಕೊಟ್ಟ ವಿವರಗಳನ್ನು ಕೇಳಿ ಎಲ್ಲರೂ ಕಂಗಾಲಾದರು. 12 ವರ್ಷಗಳ ಹಿಂದೆ ಕೇಂದ್ರದ ವಿದೇಶಿ ಸಾಲ 53.2 ಲಕ್ಷ ಕೋಟಿ ಇದ್ದುದು ಮೋದಿಯವರ ಕಾರುಬಾರಿನಲ್ಲಿ 218.6 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಬಾಂಬ್ ಸಿಡಿಸಿದರು. ಇದರ ನಡುವೆ ಮಾಮೂಲಿಯಂತೆ ಅಸಂವಿಧಾನಿಕ ಪದ ಬಳಸಿದರೆಂದು ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿಯವರನ್ನ ಸಭಾಪತಿ ಬಸವರಾಜ ಹೊರಟ್ಟಿಯವರು ಒಂದು ದಿನದ ಮಟ್ಟಿಗೆ ಸದನದಿಂದ ಅಮಾನತು ಮಾಡಿದ್ದು ನಡೆಯಿತು.